ಆದಿಯಲ್ಲಿ ದೇವರೊಬ್ಬರೇ ಇದ್ದರು. ದೇವರನ್ನು ಬಿಟ್ಟರೆ ಬೇರೇನೂ ಇರಲಿಲ್ಲ. ದೇವರು ಎಲ್ಲ ಸೃಷ್ಟಿಯನ್ನು ಕೇವಲ ತನ್ನ ಬಾಯಿ ಮಾತಿನಿಂದ ಸೃಷ್ಟಿ ಮಾಡಿದ್ರು. ಮತ್ತು ದೇವರು ಒಂದು ವಿಶೇಷವಾದಂಥ ಸೃಷ್ಟಿಯನ್ನು ಮಾಡೋಣ ಅಂತ ಅಂದುಕೊಂಡು ಒಬ್ಬ ಪುರುಷನನ್ನು ಮತ್ತು ಸ್ತ್ರೀಯನ್ನು ಉಂಟು ಮಾಡಿದನು. ದೇವರು ಅವರೊಟ್ಟಿಗೆ ಒಳ್ಳೆಯ ಸಂಬಂಧವನ್ನು ಇಟ್ಕೊಂಡಿದ್ರು. ದೇವರು ಅವರೊಟ್ಟಿಗೆ ಬರ್ತಾಯಿದ್ರು, ಅವರೊಟ್ಟಿಗೆ ನಡೆದಾಡ್ತಾಯಿದ್ರು, ಅವರೊಟ್ಟಿಗೆ ಮಾತನಾಡ್ತಾಯಿದ್ರು. ಆದರೆ ಒಂದು ದಿನ ಈ ಸ್ತ್ರೀ ಪುರುಷರಿಬ್ಬರೂ ದೇವರಿಗೆ ಅವಿಧೇಯರಾದರು. ಅವರು ದೇವರಿಗೆ ಅವಿಧೇಯರಾದಾಗ ದೇವರಿಗೂ ಅವರಿಗೂ ಇದ್ದಂಥ ಸಂಬಂಧ ಮುರಿದು ಹೋಯಿತು. ಅವರು ದೇವರಿಂದ ದೂರವಾದರು. ನಂತರ ಅವರಿಗೆ ಮಕ್ಕಳಾದರು, ಅವರಿಗೆ ಮಕ್ಕಳಾದರು, ಅವರಿಗೆ ಮಕ್ಕಳಾದರು. ಈ ರೀತಿಯಲ್ಲಿ ಭೂಮಿಯಲ್ಲೆಲ್ಲ ಜನರು ಹರಡಿಕೊಂಡ್ರು. ಆದರೆ ಈ ಎಲ್ಲ ಜನರು ಸಹ ಈ ಮೊದಲ ಸ್ತ್ರೀ ಪುರುಷರ ಹಾಗೆ ದೇವರಿಗೆ ಅವಿಧೇಯರಾಗಿ ನಡೀತಾ ಇದ್ರು. ಆದರೆ ದೇವರು ಮಾತ್ರ ತಾನು ವಿಶೇಷವಾಗಿ ಉಂಟು ಮಾಡಿದಂಥ ಈ ಮನುಷ್ಯರನ್ನು ಮರಿಲಿಲ್ಲ. ದೇವರು ಈ ಜನರಲ್ಲೇ ಒಬ್ಬ ವ್ಯಕ್ತಿಯನ್ನು ಆಯ್ಕೆ ಮಾಡಿಕೊಂಡ್ರು, ಆತನೊಟ್ಟಿಗೆ ಮಾತನಾಡಿದ್ರು. ಆತನ ಹೆಸರು ಏನಂದರೆ ಅಬ್ರಹಾಮ್ ಅಂತ. ದೇವರು ಅಬ್ರಹಾಮನಿಗೆ, ಅಬ್ರಹಾಮ್, ನಾನು ನಿನ್ನನ್ನು ಆಶೀರ್ವದಿಸುತ್ತೇನೆ, ನಿನಗೆ ಸಂತತಿಯನ್ನು ಕೊಡುತ್ತೇನೆ, ನಿನ್ನ ಸಂತತಿಯನ್ನು ದೊಡ್ಡ ಜನಾಂಗವಾಗುವಂತೆ ಮಾಡ್ತೇನೆ, ಅವರ ಮುಖಾಂತರ ಭೂಲೋಕದ ಎಲ್ಲ ಜನರನ್ನು ಆಶೀರ್ವದಿಸುತ್ತೇನೆ, ಅವರು ನನ್ನ ಜನರಾಗಿರ್ತಾರೆ ಮತ್ತು ನಾನು ಅವರೊಟ್ಟಿಗೆ ಒಳ್ಳೆಯ ಸಂಬಂಧವನ್ನು ಇಟ್ಟುಕೊಳ್ತೇನೆ ಅಂತ ಹೇಳಿದರು. ಅಬ್ರಹಾಮನು ಮುದುಕನಾಗಿದ್ರೂ ದೇವರಲ್ಲಿ ನಂಬಿಕೆಯನ್ನಿಟ್ಟ. ದೇವರು ಅವನ ನಂಬಿಕೆಯನ್ನು ನೋಡಿ, ನಾನು ಈ ಅಬ್ರಹಾಮನೊಟ್ಟಿಗೆ ಒಳ್ಳೆಯ ಸಂಬಂಧವನ್ನು ಇಟ್ಕೊಳ್ಬೋದು ಅಂತ ಅಂದ್ಕೊಂಡ್ರು. ದೇವರು ಅಬ್ರಹಾಮನಿಗೆ ವಾಗ್ದಾನ ಮಾಡಿದಂತೆ ಒಬ್ಬ ಮಗನನ್ನು ಕೊಟ್ಟ. ಅವನಿಗೆ ಮಕ್ಕಳಾದರು, ಅವರಿಗೆ ಮಕ್ಕಳಾದರು, ಅವರಿಗೆ ಮಕ್ಕಳಾದರು. ಈ ರೀತಿಯಲ್ಲಿ ಒಂದು ದೊಡ್ಡ ಜನಾಂಗವು ಉಂಟಾಯಿತು. ಆದರೆ ಈ ಜನಾಂಗದವರು ಕೆಲವೊಂದು ಸಂದರ್ಭಗಳಲ್ಲಿ ದೇವರಿಗೆ ವಿಧೇಯರಾಗಿ ನಡೆದುಕೊಳ್ತಾ ಇದ್ರು, ಇನ್ನು ಅನೇಕ ಸಂದರ್ಭಗಳಲ್ಲಿ ದೇವರಿಗೆ ಅವಿಧೇಯರಾಗಿ ನಡೆದುಕೊಳ್ತಾ ಇದ್ರು. ಆಗ ದೇವರು ತನ್ನ ವಿಶೇಷವಾದಂಥ ಒಂದು ರಕ್ಷಣೆಯ ಸಂದೇಶವನ್ನು ಈ ಜನರಿಗೆ ತಿಳಿಪಡಿಸೋದಕ್ಕೋಸ್ಕರ ಒಬ್ಬ ವ್ಯಕ್ತಿಯನ್ನು ಆಯ್ಕೆ ಮಾಡಿಕೊಳ್ತಾರೆ. ಆತನ ಹೆಸರು ಪ್ರವಾದಿಯಾದಂಥ ಯೆಶಾಯ ಎಂಬುದಾಗಿ. ಪ್ರವಾದಿ ಅಂದರೆ ದೇವರ ಸಂದೇಶವನ್ನು ಮನುಷ್ಯರಿಗೆ ತಿಳಿಪಡಿಸುವವನು ಎಂಬುದಾಗಿ. ಆಗ ದೇವರು ಈ ಪ್ರವಾದಿಯಾದಂಥ ಯೆಶಾಯನನ್ನು ಈ ಅಬ್ರಹಾಮನ ಸಂತತಿಯವರ ಬಳಿಗೆ ಕಳಿಸಿದ. ಆಗ ಯೆಶಾಯನು ಈ ಜನಗಳಿಗೆ, ನಾವೆಲ್ಲರೂ ದೇವರಿಂದ ದೂರವಾಗಿದ್ದೇವೆ, ನಾವು ಪಾಪ ಮಾಡಿದ್ದೇವೆ, ಆದುದರಿಂದ ದೇವರು ನಮಗೋಸ್ಕರ ಒಬ್ಬ ರಕ್ಷಕನನ್ನು ಕಳಿಸ್ಕೊಡ್ತಾನೆ. ಆತನು ಜಜ್ಜಲ್ಪಡ್ತಾನೆ, ಜಡಿಯಲ್ಪಡ್ತಾನೆ ಮತ್ತು ಕೊಲ್ಲಲ್ಪಡ್ತಾನೆ. ಆದರೆ ದೇವರು ಆತನನ್ನು ತಿರುಗಿ ಜೀವಂತವಾಗಿ ಎಬ್ಬಿಸ್ತಾನೆ. ನಾವು ಆತನ ಮುಖಾಂತರ ದೇವರೊಟ್ಟಿಗೆ ಒಳ್ಳೆಯ ಸಂಬಂಧವನ್ನು ಇಟ್ಕೊಳ್ಬಹುದು ಅಂತ ಹೇಳಿದ. ಯೆಶಾಯನು ಹೇಳಿದಂಥ ಆ ಬರುವ ರಕ್ಷಕನಿಗೋಸ್ಕರ ಎಲ್ಲ ಜನರೂ ಕಾಯ್ತಾ ಇದ್ರು. ಒಂದು ದಿನ ಆ ರಕ್ಷಕನು ಬಂದ. ಆತನು ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡಿ ರೋಗಿಗಳನ್ನು ಗುಣಪಡಿಸಿ ಲೋಕಕ್ಕೆ ಬರಬೇಕಾದಂಥ ರಕ್ಷಕನು ನಾನೇ ಎಂಬುದಾಗಿ ನಿರೂಪಿಸಿಕೊಂಡ. ಮತ್ತು ಆತನು ಜನರಿಗೆ ಉಪದೇಶವನ್ನು ಮಾಡುತ್ತಾ, ನೀವು ನನ್ನಲ್ಲಿ ನಂಬಿಕೆಯನ್ನು ಇಟ್ಟಿದ್ದೆ ಆದರೆ ನಾನು ನಿಮಗೆ ನಿತ್ಯ ಜೀವವನ್ನು ಕೊಡ್ತೇನೆ. ನನ್ನಿಂದ ನಿಮ್ಮನ್ನು ದೂರ ಮಾಡೋದಕ್ಕೆ ಬೇರೆ ಯಾರಿಂದಲೂ ಸಾಧ್ಯವಿಲ್ಲ. ಯಾಕೆ ಅಂದರೆ ನಾನು ಮತ್ತು ದೇವರು ಒಂದೇ ಆಗಿದ್ದೇವೆ ಅಂದನು. ಅದನ್ನು ಕೇಳಿದಂಥವರಲ್ಲಿ ಕೆಲವರು ಆತನಲ್ಲಿ ನಂಬಿಕೆಯನ್ನು ಇಟ್ಟರು, ಇನ್ನು ಕೆಲವರು ಹೊಟ್ಟೆ ಕಿಚ್ಚುಪಟ್ಟು ಸರ್ಕಾರದವರಿಗೆ ದೂರನ್ನು ಕೊಟ್ಟರು. ಆಗ ಸರ್ಕಾರದವರು ಯೇಸುವನ್ನು ಬಂಧಿಸಿದರು. ಪ್ರವಾದಿಯಾದಂಥ ಯೆಶಾಯನು ಹೇಳಿದ ಹಾಗೆ ಆತನು ಜಜ್ಜಲ್ಪಟ್ಟು ಜಡಿಯಲ್ಪಟ್ಟು ಕೊನೆಗೆ ಕೊಲ್ಲಲ್ಪಟ್ಟನು. ಆದರೆ ದೇವರು ಆತನನ್ನು ತಿರುಗಿ ಜೀವಂತವಾಗಿ ಎಬ್ಬಿಸಿದನು. ಆತನು ಜೀವಂತವಾಗಿ ಎದ್ದ ನಂತರ ಸುಮಾರು 40 ದಿನಗಳವರೆಗೆ
ತನ್ನನ್ನು ನಂಬಿದಂಥ ಭಕ್ತಾದಿಗಳಿಗೆ ಕಾಣಿಸಿಕೊಂಡು ಅವರೊಟ್ಟಿಗಿದ್ದು ಅವರಿಗೆ ಉಪದೇಶವನ್ನು ಮಾಡುತ್ತಾ, ನಾನು ನಿಮ್ಮನ್ನು ಬಿಟ್ಟು ಹೋಗುತ್ತೇನೆ, ಆದರೆ ನಾನು ದೇವರಾತ್ಮನನ್ನು ನಿಮ್ಮಲ್ಲಿ ಕಳಿಸಿಕೊಡ್ತೇನೆ. ದೇವರಾತ್ಮನು ನಿಮ್ಮಲ್ಲಿ ಬಂದಾಗ ನೀವು ಬಲವನ್ನು ಹೊಂದಿಕೊಂಡು ಲೋಕದ ಎಲ್ಲ ಕಡೆಯಲ್ಲಿ ಹೋಗಿ ಎಲ್ಲ ಜನರಿಗೆ ನನ್ನ ವಿಷಯವಾಗಿ ತಿಳಿಪಡಿಸ್ರಿ. ಯಾರು ನನ್ನಲ್ಲಿ ನಂಬಿಕೆಯನ್ನು ಇಡ್ತಾರೋ ಅವರಿಗೆ ದೀಕ್ಷಾಸ್ನಾನವನ್ನು ಮಾಡಿಸ್ರಿ ಅಂದನು. ದೀಕ್ಷಾಸ್ನಾನ ಅಂದರೆ ಮನುಷ್ಯರು ತಮ್ಮ ಪಾಪಗಳನ್ನು ಬಿಟ್ಟು ದೇವರ ಕಡೆಗೆ ತಿರುಗಿಕೊಂಡ್ರು ಎಂಬ ಗುರುತಾಗಿ ನೀರಿನಿಂದ ವಿಶೇಷವಾದಂಥ ಸ್ನಾನವನ್ನು ಮಾಡಿಸ್ಕೊಳ್ಳೋದು. ಈ ರೀತಿಯಲ್ಲಿ ಆತನು ಅವರಿಗೆ ಹೇಳಿದ ಮೇಲೆ ಅವರ ಕಣ್ಣ ಮುಂದೆಯೇ ಹಾಗೆ ಆಕಾಶಕ್ಕೆ ಹೇರುವುದನು. ಅವರೆಲ್ಲರೂ ಆತನನ್ನೇ ನೋಡುತ್ತಿರುವಾಗ ಇಬ್ಬರು ದೇವದೂತರು ಅಲ್ಲಿ ಪ್ರತ್ಯಕ್ಷವಾಗಿ, ಎಲೆ ಜನರೇ, ಆಕಾಶಕ್ಕೆ ಹೇರುವುದಂಥ ಯೇಸುವನ್ನು ನೋಡುವುದೇನು? ಆತನು ಹೇಗೆ ಆಕಾಶಕ್ಕೆ ಹೋದನೋ ಅದೇ ರೀತಿಯಾಗಿ ತಿರುಗಿ ಬರುವನು ಅಂತ ಹೇಳಿದರು. ಮತ್ತು ಎಲ್ಲ ಜನರು ಯೇಸು ಹೇಳಿದ ಹಾಗೆ ದೇವರ ಆತ್ಮನಿಗೋಸ್ಕರ ಕಾಯ್ತಾ ಇದ್ರು. ಒಂದು ದಿನ ದೇವರ ಆತ್ಮನು ಅವರಲ್ಲಿ ಬಂದನು. ಅವರು ಬಲವನ್ನು ಪಡೆದುಕೊಂಡು ಲೋಕದ ಎಲ್ಲ ಕಡೆಗಳಲ್ಲಿ ಹೋಗಿ ಎಲ್ಲ ಜನರಿಗೆ ಯೇಸುವಿನ ವಿಷಯವಾಗಿ ಹೇಳಿದರು. ಯಾರು ಯೇಸುವಿನಲ್ಲಿ ನಂಬಿಕೆಯನ್ನು ಇಟ್ಟರೋ ಅವರಿಗೆ ದೀಕ್ಷಾಸ್ನಾನವನ್ನು ಮಾಡಿಸಿದರು. ಮತ್ತು ಅವರೆಲ್ಲರೂ ಒಟ್ಟಾಗಿ ಒಂದು ಕಡೆ ಸೇರಿ ಬರ್ತಾಯಿದ್ರು, ಪ್ರಾರ್ಥನೆಯನ್ನು ಮಾಡ್ತಾಯಿದ್ರು, ಯೇಸುವಿನ ವಿಷಯವಾಗಿ ಹೇಳ್ತಾ ಇದ್ರು. ಮತ್ತು ಯಾರಾದರೂ ಕಷ್ಟದಲ್ಲಿದ್ದರೆ ಅವರಿಗೆ ಸಹಾಯವನ್ನು ಮಾಡ್ತಾಯಿದ್ರು. ಅದೇ ವಿಧವಾದಂಥ ರೀತಿಯಲ್ಲಿ ಈ ದಿನ ನಾವು ಸಹ ಲೋಕದ ಎಲ್ಲ ಕಡೆಯಲ್ಲಿ ಹೋಗ್ತೇವೆ, ಯೇಸುವಿನ ವಿಷಯವಾಗಿ ಹೇಳ್ತೇವೆ. ಯಾರಾದರೆ ಯೇಸುವಿನಲ್ಲಿ ನಂಬಿಕೆ ಇಡ್ತಾರೋ ಅವರಿಗೆ ದೀಕ್ಷಾಸ್ನಾನವನ್ನು ಮಾಡಿಸ್ತೇವೆ. ಮತ್ತು ನಾವೆಲ್ಲರೂ ಒಂದು ಕಡೆ ಕೂಡಿ ಬರ್ತೇವೆ, ದೇವರ ಬಗ್ಗೆ ತಿಳಿದುಕೊಳ್ತೇವೆ, ಪ್ರಾರ್ಥನೆಯನ್ನು ಮಾಡ್ತೇವೆ. ಮತ್ತು ಯಾರಾದರೂ ಕಷ್ಟದಲ್ಲಿದ್ದರೆ ಅವರಿಗೆ ಸಹಾಯವನ್ನು ಮಾಡ್ತೇವೆ.